ಈ ಒಂದು ಚಿತ್ರವನ್ನು ತಾವು ಗಮನಿಸಿದಾಗ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಇರಬಹುದು ಎಂಬುದು ತಮಗೆ ಕಲ್ಪನೆಗೆ ಬರಬಹುದು ಎಂದು ಭಾವಿಸ್ತೇನೆ. ಇದುವೇ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪಡೆಯುವ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಮತ್ತು ಅದರ ಉತ್ಪನ್ನಗಳು ಯಾವುವು, ಅವುಗಳ ಉಪಯೋಗಗಳೇನು ಎಂಬುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ವಿನೂತನ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ದೊಡ್ಡ ರಾಸಾಯನಿಕ ಕಾರ್ಖಾನೆಯಲ್ಲಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ವಾಸಿಸುತ್ತಿತ್ತು. ಏನಿದು ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಅಂದರೆ ವೆರಿ ಸಿಂಪಲ್, ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಅಂದರೆ ಉಪ್ಪಿನ ನೀರು ಎಂದು ಕೂಡ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ಇದನ್ನೇ ನಾವು ಬ್ರೈನ್ ದ್ರಾವಣ ಎಂದು ಕೂಡ ಕರೀತೇವೆ. ಒಂದು ದಿನ ಕಾರ್ಖಾನೆಯ ವಿಜ್ಞಾನಿಗಳು ಬ್ರೈನ್ ದ್ರಾವಣ ಅಂದರೆ ಉಪ್ಪಿನ ನೀರಿನ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿಬಿಟ್ರು. ಆಗ ಒಂದು ಅದ್ಭುತ ಸಂಭವಿಸಿತ್ತು. ಏನು ಅಂತಂದರೆ 3 ಹೊಸ ಉತ್ಪನ್ನಗಳು ಹುಟ್ಟಿಕೊಂಡವು. ಯಾವ 3 ಉತ್ಪನ್ನಗಳು ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಒಂದು ಕ್ಲೋರಿನ್ ಅನಿಲ, ಇನ್ನೊಂದು ಹೈಡ್ರೋಜನ್ ಅನಿಲ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ 3 ಉತ್ಪನ್ನಗಳು ಇಲ್ಲಿ ಹುಟ್ಟಿಕೊಂಡವು. ಇವುಗಳ ಉಪಯೋಗಗಳನ್ನು ನಾವು ನೋಡುವುದಾದರೆ ಕ್ಲೋರಿನ್ ಅನಿಲ ಅಭಿಮಾನದಿಂದ ಹೇಳಿಕೊಳ್ಳುತ್ತೆ, ನಾನು ರೋಗಾಣುಗಳ ಶತ್ರು ಎಂದು. ಅಂದರೆ ಇಲ್ಲೇನಾಗತ್ತೆ ಅಂದರೆ ಕ್ಲೋರಿನ್, ನಾನು ಜನರನ್ನು ರೋಗಗಳಿಂದ ಕಾಪಾಡುತ್ತೇನೆ, ಕುಡಿಯುವ ನೀರನ್ನು ಶುದ್ಧೀಕರಿಸುತ್ತೇನೆ, ಈಜುಕೊಳಗಳ ನೀರನ್ನು ಸೋಂಕುರಹಿತವಾಗಿಡುತ್ತೇನೆ. ಅಷ್ಟೇ ಅಲ್ಲ, ಚಲುವೆ ಪುಡಿ ತಯಾರಿಸಲು, ಔಷಧಿಗಳು, ಪ್ಲಾಸ್ಟಿಕ್ ಮತ್ತು ಕಾಗದ ತಯಾರಿಸಲು ನಾನು ಬೇಕೇ ಬೇಕು ಎಂದು ಅಭಿಮಾನ ಪಡುತ್ತೆ ಕ್ಲೋರಿನ್ ಅನಿಲ. ನಂತರ ಸರದಿ ಹೈಡ್ರೋಜನ್ ಅನಿಲದ್ದು. ಇದು ಕೂಡ ನಾನೇನು ಯಾವುದಕ್ಕೂ ಕಡಿಮೆ ಇಲ್ಲ, ನಾನು ಶಕ್ತಿಯ ವೀರ, ನಾನು ಶಕ್ತಿಯ ಮೂಲ ಎಂದು ಗರ್ವಪಡುತ್ತೆ. ಅಂದರೆ ರಸಗೊಬ್ಬರಗಳಿಗೆ ಅಗತ್ಯವಾದ ಅಮೋನಿಯಾ ತಯಾರಿಸಲು, ಇಂಧನವಾಗಿ ಬಳಸಲು, ಅಷ್ಟೇ ಅಲ್ಲ ಎಣ್ಣೆಯ ಹೈಡ್ರೋಜನೀಕರಣದಲ್ಲಿ, ನಂತರ ಬಹಳಷ್ಟು ಮುಖ್ಯವಾದ ಉಪಯೋಗ ಅಂದರೆ ರಾಕೆಟ್ ಇಂಧನದಲ್ಲಿ ನನ್ನನ್ನು ಬಳಸುತ್ತಾರೆ ಎಂದು ಹೈಡ್ರೋಜನ್ ಅನಿಲ ಕೂಡ ಅಭಿಮಾನ ಪಡುತ್ತೆ. ನಂತರ ಸರದಿ ಸೋಡಿಯಂ ಹೈಡ್ರಾಕ್ಸೈಡ್ನದ್ದು. ಇದು ಕೂಡ ನಿಮ್ಮಿಬ್ಬರಿಗಿಂತಲೂ ನಾನು ಕೂಡ ಸಾಕಷ್ಟು ಉಪಯೋಗಗಳನ್ನು ಕೊಡಬಲ್ಲೆ ಎಂದು ಹೇಳುತ್ತೆ. ಇದು ಹೇಳುತ್ತೆ, ನಾನು ಸ್ವಚ್ಛತೆಯ ನಾಯಕ ಎಂದು. ಅಂದರೆ ನಾನು ಅನೇಕ ಉಪಯುಕ್ತ ವಸ್ತುಗಳನ್ನು ತಯಾರಿಸಲು ಸಹಾಯ ಮಾಡುತ್ತೇನೆ, ವಿಶೇಷವಾಗಿ ಸಾಬೂನು ಮತ್ತು ಡಿಟರ್ಜೆಂಟ್ ತಯಾರಿಸಲು, ಕಾಗದ ತಯಾರಿಸಲು, ನಂತರ ರೇಯಾನ್ನಂತಹ ಕೃತಕ ನಾರುಗಳನ್ನು ತಯಾರಿಸಲು, ಸ್ವಚ್ಛಗೊಳಿಸುವ ವಸ್ತುಗಳಲ್ಲಂತೂ ನಾನು ಬೇಕೇ ಬೇಕು ಎಂದು ಗರ್ವಪಡುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯವನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಇಲ್ಲಿ ಕ್ಲೋರಿನ್ ಅನಿಲ ಏನಿದೆಯಲ್ಲ, ಇದು ಯಾವಾಗಲೂ ಕೂಡ ಆ್ಯನೋಡ್ನಲ್ಲಿ ಸಂಗ್ರಹವಾಗತ್ತೆ. ನಂತರ ಇಲ್ಲಿ ಹೈಡ್ರೋಜನ್ ಅನಿಲ ಏನಿದೆಯಲ್ಲ, ಇದು ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗತ್ತೆ ಎನ್ನುವಂಥ ಅಂಶ ವೆರಿ ಇಂಪಾರ್ಟೆಂಟ್. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಯಾವಾಗಲೂ ಕೂಡ ಈ ಒಂದು ಕ್ಯಾಥೋಡ್ ಸಮೀಪದಲ್ಲಿಯೇ ಅದು ಕೂಡ ಸಂಗ್ರಹ ಆಗಿರುತ್ತೆ ಎಂಬ ಅಂಶಗಳನ್ನು ಇಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಈ ಒಂದು ಒಟ್ಟಾರೆ ರಾಸಾಯನಿಕ ಕ್ರಿಯೆಯನ್ನು ನಾವು ನೋಡುವುದಾದರೆ ಬ್ರೈನ್ ದ್ರಾವಣ ಮತ್ತು ನೀರು ಅಂತೇನು ಹೇಳಿದ್ವಲ್ಲ ನಾವು. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಗಿವ್ಸ್ ರೇಸ್ ಟು NaOH. 3 ಉತ್ಪನ್ನಗಳು NaOH, Cl2 ಕ್ಲೋರಿನ್ ಮತ್ತು ಹೈಡ್ರೋಜನ್ ಅನಿಲ. ಈ ರೀತಿ 3 ವಸ್ತುಗಳು ಇಲ್ಲಿ ಉದ್ಭವವಾಗಿರುವುದನ್ನು ರಾಸಾಯನಿಕ ಕ್ರಿಯೆಯಲ್ಲೂ ಕೂಡ ನಾವು ಗಮನಿಸಬಹುದಾಗಿದೆ. ಈ ರೀತಿ ಇನ್ನೂ ಹಲವಾರು ವಿಜ್ಞಾನದ ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ನೋಡ್ತಾ ಸಾಗೋಣ. ಧನ್ಯವಾದಗಳು.